ಇದೀಗ ನಡೆಯಲಿರುವಂತಹ ಪಂದ್ಯ ಶ್ರೀ ವಿನಾಯಕ ಶಾಮಿಯಾನ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವರ್ಸಸ್ KNS ಕಾಚನಹಳ್ಳಿ ನಾಗೇಂದ್ರ ಸತೀಶ್ ಅವರ ಪ್ರಾಯೋಜಕತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ. KNS ತಂಡದ ವರುಣ್ ಗೋಪಾಲ್ಪುರ ಯಾವುದೇ ಅಂಕಲದ ಎಂಟಿ ರಾಡ್ನೊಂದಿಗೆ ವಾಪಸ್ ಆದರೂ ಅಷ್ಟೇ ವೇಗವಾಗಿ ಶ್ರೀ ವಿನಾಯಕ ಶಾಮಿಯಾನ ತಂಡದ ಜರ್ಸಿ ನಂಬರ್ 2 ರೈಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಸಾಕಷ್ಟು ವೇಗದ ದಾಳಿಯನ್ನು ಸಹ ನಡೆಸಿಕೊಳ್ತಾ ಇದ್ರು. ಆದರೆ ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಈ ಭಾರಿ ದಾಳಿಯಲ್ಲಿ ರತನ್ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ, ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಈ ಬಾರಿ ಮಿಡ್ ಲೈನ್ ಹತ್ತಿರದಲ್ಲಿದ್ರು, ರೋಲ್ ಆಗುವಂತ ಪ್ರಯತ್ನ ಇತ್ತು. ಆದ್ರೆ ರೈಟ್ ಕಾರ್ನರ್ ಭಾಗದಿಂದ ಶ್ರೀ ವಿನಾಯಕ ಸ್ವಾಮಿಯಣ್ಣ ಅವರ ಅದು ತಂಡ ಉತ್ತಮವಾದಂತಹ ಒಂದು ಆರಂಭವನ್ನ ಕಂಡುಕೊಂಡಿದ್ದಾರೆ. ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿ ಆದರು. ಎಸ್ ವಿಘ್ನೇಶ್ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಅದ್ಭುತವಾದಂತಹ ರೀಚ್ ಇಲ್ಲಿ ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್ ಮಲ್ಟಿಪಲ್ ರೈಡ್ನೊಂದಿಗೆ KNS ವಿರುದ್ಧ ಶ್ರೀ ವಿನಾಯಕ ಶಾಮಿಯಾನ. ದೇವು ಯುವ ದಾಳಿಗಾರ ಯಾವುದೇ ಅಂಕಲದೆ ವಾಪಸ್ ಆಗ್ತಾ ಇದ್ರು. ಆದ್ರೆ ಈ ಬಾರಿ ವಿನೋದ ಭಟ್ಕಳದ ಒಬ್ಬ ಶ್ರೇಷ್ಠ ಡಿಫೆಂಡರ್, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ಡಿಫೆಂಡರ್ ಆಗಿ ಆಯ್ಕೆ ಆದಂತ ಆಟಗಾರ. ಆ ಬೆಸ್ಟ್ ಡಿಫೆಂಡರ್ ಅಂತೇಳಿ ಇಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದ್ದಾರೆ ವಿನೋದ್ ಭಟ್ಕಳ. ದಾಳಿಯಲ್ಲಿ ಕಾಚನಹಳ್ಳಿ ನಾಗೇಂದ್ರ ಸತೀಶ್ ಅವರ ಪ್ರಾಯೋಜಕತ್ವದ ತಂಡ, ವರುಣ್ ಗೋಪಾಲ್ಪುರ. ಶ್ರೀ ವಿನಾಯಕ ಶಾಮಿಯಾನ ವರ್ಸಸ್ ಕಾಚನಹಳ್ಳಿ ನಾಗೇಂದ್ರ ಸತೀಶ್ ರವರ ಪ್ರಾಯೋಜಕತ್ವದಲ್ಲಿ ಎರಡು ಬಲಿಷ್ಠ ತಂಡಗಳು. ದೇವು ಯುವ ಪ್ರತಿಭೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ನಾಲ್ವರ ಡಿಫೆನ್ಸ್ ನಡುವೆ
ಶ್ರೀ ವಿನಾಯಕ ಶಾಮಿಯಾನದ ಒಂದು ಅದ್ಭುತವಾದಂಥ ಡಿಫೆನ್ಸ್ ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ. ಯಾವುದೇ ಅಂಕಲದ ಒಂದು ಎಂಟಿ ರಾಡ್ನಿಗೆ ವಾಪಸ್ ಆದ್ರು. KNS ಅಂಕಣದಲ್ಲಿ ಶ್ರೀ ವಿನಾಯಕ ಶಾಮಿಯಾನ ತಮಿಳುನಾಡು ಜರ್ಸಿ ನಂಬರ್ 9. ಸಾಕಷ್ಟು ವೇಗದ ದಾಳಿ, ಆದರೆ ದಾಳಿಗಾರ ಇಲ್ಲಿ ಸೆಲ್ಫ್ ಔಟ್ ಆದ್ರು. ಯಾವುದೇ ಟಚ್ ಪಾಯಿಂಟ್ ಇಲ್ಲದೆ ಲಾಬಿಯನ್ನು ಪ್ರವೇಶ ಮಾಡಿ ಅಂಕಣದ ಹೊರ ನಡೆದಿದ್ದಾರೆ. 5-3 KNS ತಂಡದ ಪರವಾಗಿ. ವರುಣ್ ಗೋಪಾಲ್ಪುರ ಅದ್ಭುತವಾದಂತ ದಾಳಿ. ಮಲ್ಟಿಪಲ್ ರೈಟ್ ಪಾಯಿಂಟ್. ವಾಟ್ ಎ ಎಸ್ಕೇಪ್. ಕಾರ್ನರ್ ಭಾಗದಿಂದ ಟ್ಯಾಕಲ್ನ ಪ್ರಯತ್ನ ಇತ್ತು, ಕವರ್ ಭಾಗದಿಂದ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು, ಆದರೆ ಆ ಒಂದು ಸರಿಯಾದ ಸಮಯಕ್ಕೆ ಚಾಣಕ್ಷತನದ ಜಂಪ್ ಅನ್ನು ತೆಗೆದುಕೊಂಡು ಇಲ್ಲಿ ಎಸ್ಕೇಪ್ ಆಗಿದ್ದಾನೆ. 7-3 ಇನ್ ಫೇವರ್ ಆಫ್ KNS. ಕಾಚನಹಳ್ಳಿ ನಾಗೇಂದ್ರ ಸತೀಶ್ ರವರ ಪ್ರಾಯೋಜಕತ್ವದ ಉತ್ತರ ಕನ್ನಡ. ಬಟ್ ರೈಡರ್ ಈಸ್ ಔಟ್, ಸೆಲ್ಫ್ ಔಟ್ ಆದ್ರು. 1+2 3 ಪಾಯಿಂಟ್ ಉತ್ತರ ಕನ್ನಡ KNS. ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ ಶ್ರೀ ವಿನಾಯಕ ಶಾಮಿಯಾನ ತಮಿಳುನಾಡು. ರತನ್ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ, ಹಾಗೆ ಆಲ್ ಇಂಡಿಯಾ ಇಂಟ್ರಿ ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ರೈಡರ್ ಆಗಿ ಹೊರಹೊಮ್ಮಿದಂಥ ಆಟಗಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಸೀನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದಂಥ ಆಟಗಾರ ರತನ್ ಭಟ್ಕಳ. ರೈಟ್ ಕಾರ್ನರ್ ಭಾಗದಲ್ಲಿ ಜಾಂಟಿ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾಗಿ ಒಂದು ಮಿಸ್ಟೇಕ್ ಮಾಡಿದ್ರು. ಮತ್ತೆ ದಾಳಿಯಲ್ಲಿ ವರುಣ್ ಗೋಪಾಲ್ಪುರ ಉತ್ತರ ಕನ್ನಡ KNS ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಉತ್ತಮವಾದಂಥ ಆಂಕಲ್ ಹೋಲ್ಡ್ ಶ್ರೀ ವಿನಾಯಕ ಸ್ವಾಮಿಯಣ್ಣ ಡಿ ಕಾಳಿನಹಳ್ಳಿ ಇವರ ಪ್ರಾಯೋಜಕತ್ವದ ತಮಿಳುನಾಡು ತಂಡ ಡಿಫೆನ್ಸ್ ಭಾಗದಲ್ಲಿ ಒಂದು ಸುಂದರವಾದಂಥ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 11-6 KNS ತಂಡದ ಪರವಾಗಿ. ವೇದಿಕೆ ಬಲಭಾಗದಲ್ಲಿ ಉತ್ತರ ಕನ್ನಡ KNS ತಂಡ, ವೇದಿಕೆಯ ಎಡಭಾಗದಲ್ಲಿ ಹಳದಿ ಹಾಗೂ ಕೆಂಪು ಬಣ್ಣದ ಸಮಸ್ತ್ರದೊಂದಿಗೆ ಕಾಣಿಸ್ಕೊಳ್ತಾ ಇರುವಂಥ ತಂಡ ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೇನಹಳ್ಳಿ. MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ಚನ್ನರಾಯಪಟ್ಟಣ ಇವರ ಆಶ್ರಯದಲ್ಲಿ ರಾಷ್ಟ್ರ ಮಟ್ಟದ A ಗ್ರೇಡ್ ಕಬಡ್ಡಿ ಪಂದ್ಯಾವಳಿ ಇಂದು ಅಂತಿಮ ದಿನ. ನಿನ್ನೆ ಆರಂಭಗೊಂಡಂಥ ಈ ಒಂದು ಸುಂದರ ಕಬಡ್ಡಿ ಪಂದ್ಯಾವಳಿ ಇಂದು ಸಮಾರೋಪ ಸಮಾರಂಭಗೊಳ್ಳಿ. ತುಮಕೂರು ಡಿಸ್ಟ್ರಿಕ್ಟ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ತುಮಕೂರು ಡಿಸ್ಟ್ರಿಕ್ಟ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಜರ್ಸಿ ನಂಬರ್ 12 ಶಿವಮೊಗ್ಗ ಡಿಸ್ಟ್ರಿಕ್ಟ್ ತಂಡದ ತುಮಕೂರು ಡಿಸ್ಟ್ರಿಕ್ಟ್ ತಂಡದ ನಾಯಕ ಹರ್ಷ ಎಲ್ಲಿದ್ರು ಪ್ರಚಾರಕರ ಬಳಿ ಬನ್ನಿ. ಹರ್ಷ ಒಂದು ಗೆದ್ದಿದ್ದಾರೆ ಸರ್, ಅವರು ಪಾಯಿಂಟ್ ತಗೋಬೇಕು ಅವ್ರ ಮೇಲೆ ಸರ್.
ರಿಯಾನ್ ಎಲ್ಲಿದ್ರು ಒಮ್ಮೆ ಅಂಕಣದ ಬಳಿ ಆಗಮಿಸಬೇಕು. ರಿಯಾನ್ ಥರ್ಡ್ ರೈಡ್, ಇಟ್ಸ್ ಎ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ನುಗ್ಗೆಹಳ್ಳಿ ಶ್ರೀಯುತ ಶಿವಲಿಂಗೇಗೌಡರು ಅವರು ಸಹ ವಾಲಿಬಾಲ್ ಆಟಗಾರರಾಗಿ ಈ ಭಾಗದವರು ಹಿರಿಯರು, ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಎಸ್ ದೇವು ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. 13-7 13-7 ಇನ್ ಫೇವರ್ ಆಫ್ KNS. ಒಂದು ಅದ್ಭುತವಾದಂತಹ ಕಾಂಬಿನೇಷನ್ ಟ್ಯಾಕಲ್ ಜಿತಿನ್ ಹಾಗೂ ದೇವು. ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ KNS. ಕಾಚನಹಳ್ಳಿ ನಾಗೇಂದ್ರ ಸತೀಶ್ ಅವರ ಪ್ರಾಯೋಜಕತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ರತನ್ ಚುರುಕಿನ ದಾಳಿ, ಗ್ಯಾಪ್ ಅನ್ನು ಬಳಸ್ಕೊಳ್ತಾ ವಾಡ ಎಸ್ಕೇಪ್, ಖಾಲಿ ಜಾಗವನ್ನು ಬಳಸ್ಕೊಳ್ತಾ ಇಲ್ಲಿ ರತನ್ ಭಟ್ಕಳ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಹಲೋ ಹಲೋ ಅವ್ರಿಗೆ ಹೇಳಪ್ಪ ಭಯ ಅದರ್ ಸೆ ಆರೆ ಮೇರೆ ಕೋ झूठ नहीं बोलता है, ठीक है. विनर ನಮಗೆ इधर से हरियाणा विनर्स ಐತೆ बहुत खुशी है. ಟೂರ್ನಮೆಂಟ್ ಹರಿಯಾಣ ವಿನ್ನರ್ಸ್ ಐತೆ बहुत खुशी है. ಆದರೆ ರೂಲ್ಸ್ ರೆಗ್ಯುಲೇಷನ್ ಮುನೇಗೌಡ್ರೆ ತೀರ್ಪುಗಾರಾಗಿರುವಂತ ಮುನೇಗೌಡ್ರು. ಹಲೋ, ಮುಂದಿನ ಪಂದ್ಯ ಮಿಡ್ಲೈನ್ ಅಕಾಡೆಮಿ ಮುಂಬೈ ವಿರುದ್ಧ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಈ ಎರಡು ತಂಡದ ಆಟಗಾರರಿಗೆ ಇದು ಪ್ರಥಮ ಕರೆ. ಆಟಗಾರರನ್ನು ಅನುಗೊಳಿಸಿ ತಂಡದ ನಾಯಕರೇ. ಮಿಡ್ಲೈನ್ ಮುಂಬೈ ವಿರುದ್ಧ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಸ್ವಲ್ಪ ವಿರಾಮದ ಕೋರಿಕೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಮುಖಂಡರು ಶ್ರೀಯುತ ಟಿಂಬರ್ ಪ್ರವೀಣ್ ರವರು ಆಗಮಿಸಿದರೆ ಅವರಿಗೂ ಸಹ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ಚನ್ನರಾಯಪಟ್ಟಣ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರನ್ನು ಪ್ರೀತಿಯಿಂದ ಎಲ್ಲರೂ ಫೈನಾನ್ಸ್ ಪ್ರವೀಣ್ ಅಂತಲೇ ಕರೆಯೋದು. ಫೈನಾನ್ಸ್ ಪ್ರವೀಣ್ ರವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್ ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೆನಳ್ಳಿ ತಂಡದ ಯುವ ದಾಳಿಗಾರ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆದರು. ಸೂಪರ್ ಟ್ಯಾಕಲ್ ಆನ್ ಆಗಿದೆ 3 ಆಟಗಾರರ ನಡುವೆ. KNS ತಂಡದ ವರುಣ್ ಗೋಪಾಲ್ಪುರ ಈ ಬಾರಿ ಕಾದೋಡೋಣ, ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ಸ್ಟ್ರಗಲ್ ಬರ್ತಾ ಇದ್ರು ಸಹ ಬಿಗಿಯಾದಂತಹ ಒಂದು ಟ್ಯಾಕಲ್ಗೆ ಮಣಿಯಾಗಿದ್ದಾನೆ ವರುಣ್ ಗೋಪಾಲ್ಪುರ. ವಾಡ ಕ್ಯಾಚ್. ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೆನಹಳ್ಳಿ. ಕಬಡ್ಡಿ ಕ್ರೀಡೆ ಹಾಗೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಆಟಗಾರರ ದೇಹಗಳ ನಡುವೆ ನಡೆಯುವಂಥ ಸಂಘರ್ಷದಿಂದ ಕೆಲವೊಮ್ಮೆ ಗಾಯಗಳಾಗುವಂಥದ್ದನ್ನು ಕಾಣ್ಬೋದು. ಕಬಡ್ಡಿ ಆಟಗಾರರು ಸಹ ಸಾಕಷ್ಟು ಫಿಟ್ ಆಗಿರ್ತಾರೆ. ಅವರ ದಿನನಿತ್ಯದ ವ್ಯಾಯಾಮ ತಾಲೀಮಿನಿಂದ ಫಿಟ್ ಆಗಿದ್ದರೂ ಸಹ ಕೆಲವೊಮ್ಮೆ ಗಾಯಗಳಾಗುವಂಥದ್ದು ಸಹಜ. ಆದರೆ ಅದೆಲ್ಲದಕ್ಕೂ ಕಬಡ್ಡಿ ಆಟಗಾರರು ಮೈ ಕೊಡುವೆ ಮತ್ತೆ ಕಬಡ್ಡಿ ಅಖಾಡದಲ್ಲಿ ಅವರ ನೈಜ ಆಟವನ್ನು ತೋರ್ಪಡಿಸುವಲ್ಲಿ ಮುಂದಾಗ್ತಾರೆ. ಇದುವೇ ಕಬಡ್ಡಿಯ ಶಕ್ತಿ. ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರು ಶ್ರೀಯುತ ಲಾಯರ್ ಪ್ರಕಾಶ್ ರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದರೆ ಅವರಿಗೂ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ವತಿಯಿಂದ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಎಸ್ ದೇವು ಚಿಕ್ಕಮಗಳೂರು ಯುವ ಪ್ರತಿಭೆ ತಂಡಕ್ಕೆ ಒಂದೊಂದು ಅಂಕವನ್ನು ಕಲೆ ಹಾಕ್ತಾ ಇಲ್ಲಿ ಆಸರೆ ಆಗ್ತಾ ಇದ್ದಾನೆ. 16-11 ಇನ್ ಫೇವರ್ ಆಫ್ ಕಾಚನಹಳ್ಳಿ. ನಾಗೇಂದ್ರ ಸತೀಶ್ ಅವರ ಮಾಲೀಕತ್ವದಲ್ಲಿ ಉತ್ತರ ಕನ್ನಡ. ಅದು ಎಂಟಿ ರೈಡೊಂದಿಗೆ ವಾಪಸ್ ಆದ್ರು. ಮತ್ತೆ ದಾಳಿಯಲ್ಲಿ ದೇವು ವೇಗದ ದಾಳಿಗಾರ ಅಂತಾನೆ ಖ್ಯಾತಿಯನ್ನು ಪಡೆದಿರುವಂತಹ ದೇವು 4 ಡಿಫೆನ್ಸ್ ನಡುವೆ ಬೋನಸ್ ಇಲ್ಲದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಂಡ್ ಲೈನ್ ಗೇಮ್ಗೆ ಮುಂದಾಗುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಹೆಸರಾಂತ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಜರ್ಸಿ ನಂಬರ್ 9 ಶ್ರೀ ವಿನಾಯಕ ಶ್ಯಾಮಯಾನ ಸ್ವಾಮಿಯಣ್ಣವರ ಪ್ರಾಯೋಜಕತ್ವದಲ್ಲಿ, ಡಿ ಕಾಳೆನಹಳ್ಳಿ ಇವರ ಪ್ರಾಯೋಜಕತ್ವದಲ್ಲಿ ಈ ಸುಂದರವಾದಂಥ ಟೆಂಟ್ ಹೌಸ್ ಹಾಗೆ ವೇದಿಕೆಯನ್ನು ಅಲಂಕರಿಸಿರುವರು ಸಹ ಶ್ರೀ ವಿನಾಯಕ ಶ್ಯಾಮಯಾನ ಆ್ಯಂಡ್ ಟೆಂಟ್ ಹೌಸ್, ಡಿ ಕಾಳೆನಹಳ್ಳಿ ಶ್ರೀಯುತ ಸ್ವಾಮಿಯಣ್ಣರವರ ಒಂದು ಕೈ ಚಳಕದಲ್ಲಿ ಮೂಡಿ ಬಂದಿದೆ. ಸಿಕ್ಸ್ಟೀನ್ 12 ದಾಳಿಗಾರ ಮಿಸ್ಟೇಕ್. ಟ್ಯಾಕಲ್ಗೆ ಮುಂದಾದ್ರೂ ಏನೋ ಅನ್ನುವ ಮುಂದಾಲೋಚನೆಯಲ್ಲಿ ದಾಳಿಗಾರ ಜಂಪ್ ತೆಗೆದುಕೊಂಡ್ರು. ಆ ಒಂದು ಸಂದರ್ಭದಲ್ಲಿ ಜಂಪ್ ಏನೋ ಪ್ಲಾನ್ ಕೈ ಕೊಟ್ಟಿದೆ. ಲಾಬಿಗೆ ಯಾವುದೇ ಅಂಕ ಇಲ್ಲದೆ ಪ್ರವೇಶ ಮಾಡಿರೋದ್ರಿಂದ ಶ್ರೀ ವಿನಾಯಕ ಶಾಮಿಯಾನ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಯಿತು. ಮತ್ತೆ ದಾಳಿಯಲ್ಲಿ ರತನ್ (16-13) in favor of KNS. ಹದಿನಾರು 13 ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನದಲ್ಲಿ ಶ್ರೀ ವಿನಾಯಕ ಶಾಮಿಯಾನ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. 16-13 3 ಅಂಕದ ಅಲ್ಪ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ, ಸ್ಪಾನ್ಸರ್ಡ್ ಬೈ KNS ಕಾಚನಹಳ್ಳಿ, ನಾಗೇಂದ್ರ ಸತೀಶ್. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೋತ ಪುಟ್ಟರಾಜಣ್ಣರವರು, ಪತ್ರಕರ್ತರು ದಿಡ್ಗ ಅವರು ಸಹ ಈ ಪಂದ್ಯದ ವೀಕ್ಷಣೆಗೆ ಆಗಮಿಸಿದರೆ ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ.
ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. 16-13 ವೇಗದ ದಾಳಿಯೊಂದಿಗೆ ಶ್ರೀ ವಿನಾಯಕ ಶಾಮಿಯಾನ ಕಮ್ಬ್ಯಾಕ್ ಮಾಡುವಂತಹ ಎಲ್ಲ ಪ್ರಯತ್ನದಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಸ್ಪಾನ್ಸರ್ಡ್ ಬೈ ಶ್ರೀ ವಿನಾಯಕ ಶಾಮಿಯಾನ, ಶ್ರೀ ಸ್ವಾಮಿ ಅಣ್ಣ ಡಿ ಕಾಳೆನಹಳ್ಳಿ ಅವರ ವಿರುದ್ಧವಾಗಿ ಕಾಚನಹಳ್ಳಿ ನಾಗೇಂದ್ರ ಸತೀಶ್ ಅವರ ಪ್ರಾಯೋಜಕತ್ವದಲ್ಲಿ ಉತ್ತರ ಕನ್ನಡ. ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕನ್ನಡ ಚಿತ್ರರಂಗದ ನಿರ್ಮಾಪಕರು, ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಪದ್ಮಾವತಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್ ರತನ ಮಲ್ಟಿಪಲ್ ರೈಟ್ ಪಾಯಿಂಟ್. ಇಂದಿನ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ರಾಷ್ಟ್ರಮಟ್ಟದ A ಗ್ರೇಡ್ ಕಬಡ್ಡಿ ಪಂದ್ಯಾವಳಿ (18-14) 4 ಅಂಕದ ಮುನ್ನಡೆಯಲ್ಲಿ KNS ಐದು ಆಟಗಾರರ ನಡುವೆ ರತನ್ ಪ್ರೊ ಕಬಡ್ಡಿಯಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು, ಯೂನಿವರ್ಸಿಟಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದಂಥ ಅನುಭವಿ ಆಟಗಾರ. ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಥರ್ಡ್ ರೈಡ್ ಮಾಡುವಿಲ್ಲವೇ ಮಡಿ. ಡಿಸೈಡ್ ರೈಡ್ನಲ್ಲಿ ಈ ಬಾರಿ ವಿನೋದ ಒಂದು ಬಿಗಿಯಾದಂತಹ ಆಂಕಲ್ ಹೋಲ್ಡ್. ಹತ್ತೊಂಬತ್ತು 14 19-14 ಇನ್ ಫೇವರ್ ಆಫ್ ಕಾಚನಹಳ್ಳಿ ನಾಗೇಂದ್ರ ಸತೀಶ್ ಪ್ರಾಯೋಜಕತ್ವದ ಉತ್ತರ ಕನ್ನಡ ಜಿಲ್ಲಾ ತಂಡ. KNS ತಂಡದ ದೇವು 4 ಆಟಗಾರರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಶ್ರೀ ವಿನಾಯಕ ಶಾಮಿಯಾನ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಹಾಸನ ಜಿಲ್ಲೆಯ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ JCB ಚಂದ್ರೂರವರು ಆಗಮಿಸ್ತಾರೆ. ಅವರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಿಡ್ಲೈನ್ ಅಕಾಡೆಮಿ ಮುಂಬೈ ವಿರುದ್ಧ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 2 ತಂಡದ ಆಟಗಾರರೇ, ನಿಮಗೆ ಇದು 2ನೇ ಕರೆ. ಆಟಗಾರರನ್ನು ಅಣಿಗೊಳಿಸಿ. ಫಾರ್ ದಿ ನೆಕ್ಸ್ಟ್ ಮ್ಯಾಚ್, ಸೆಕೆಂಡ್ ಕಾಲ್, ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಮಿಡ್ಲೈನ್ ಅಕಾಡೆಮಿ ಮುಂಬೈ. ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ ಯು. 20-15 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಈ ಬಾರಿ ರತನ್ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೆನಹಳ್ಳಿ ಸ್ವಾಮಿಯಣ್ಣವರ ಪ್ರಾಯೋಜಕತ್ವದ ಆಟಗಾರರಿಂದ ಒಂದು ಉತ್ತಮವಾದಂತಹ ಸೂಪರ್ ಟ್ಯಾಕಲ್.
ಎಸ್, ದಾಳಿಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್. ವಿಘ್ನೇಶ್ ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. ಅಫಿಷಿಯಲ್ ಟೈಮ್ ಔಟ್. ಎಂಥ ಪಂದ್ಯ. ಫಸ್ಟ್ ಏಡ್ ನೀಡಿ ದಯವಿಟ್ಟು ಕ್ರೀಡಾಪಟುಗಳಿಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಪದ್ಮಾವತಿ ಮೇಡಮ್ ಅವರು ಸಹ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಮುಖಂಡರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ನಲ್ಮೆ ನಾಯಕರ ಹುಟ್ಟುಹಬ್ಬದ ಒಂದು ಶುಭಾಶಯವನ್ನು ತಿಳಿಸೋದ್ರ ಮೂಲಕ ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಹಾಗೆ ನಮ್ಮ ಹಾಸನ ಜಿಲ್ಲೆಯ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಶ್ರೀಯುತ JCB ಚಂದ್ರೂರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅನೇಕ ಮುಖಂಡರು ಸಹ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿ. ಈ ಬಾರಿ ವರುಣ್ ಗೋಪಾಲ್ಪುರ, ವಾಟ್ ಅ ಬ್ಯೂಟಿಫುಲ್ ರೈಡ್. ಒಂದು ಸುಂದರವಾದಂಥ ಜಿಂಕೆಯ ಜಿಗಿತದೊಂದಿಗೆ ನಿರಂತರವಾಗಿ KNS ತಂಡಕ್ಕೆ ಆಪತ್ ಬಾಂಧವನಾಗ್ತಾ ಇದ್ದಾನೆ. ಚಂದ್ರಪಟ್ಟಣ ಪ್ರೇಕ್ಷಕರೇ ಬರ್ಲಿ ಒಂದು ಜೋರ ಚಪ್ಪಾಳೆ. ಇನ್ನು ನಡೆಯುವಂಥ ಸಾಕಷ್ಟು ಪಂದ್ಯಗಳು, ಜಿದ್ದಿನ ಕಾದಾಟವನ್ನು ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಕೆಲವು ಲೀಗ್ ಹಂತದ ಪಂದ್ಯಗಳು ಮುಕ್ತಾಯದ ಹಂತದಲ್ಲಿದೆ. ದಾಳಿಯಲ್ಲಿ ವರುಣ್ ಗೋಪಾಲ್ಪುರ, KNS ಉತ್ತರ ಕನ್ನಡ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಇಪ್ಪತ್ತೆರಡು 19 22-19 ಇನ್ ಫೇವರ್ ಆಫ್ ಕಾಚನಹಳ್ಳಿ ನಾಗೇಂದ್ರ ಸತೀಶ್ ರವರ ಪ್ರಾಯೋಜಕತ್ವದ ತಂಡ 3 ಅಂಕದ ಅಲ್ಪ ಮುನ್ನಡೆಯಲ್ಲಿದೆ. ಜರ್ಸಿ ನಂಬರ್ 2 ವಿನೋದ ಏಕಾಂಗಿಯಾಗಿ ಬ್ಲಾಕ್ ಹಾಗೂ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಆದರೆ ಲಾಬಿಯನ್ನು ಬಳಸ್ಕೊಳ್ತಾ ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೆನಹಳ್ಳಿ ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್ನೊಂದಿಗೆ ಸ್ಕೋರ್ನ ಅಂತರ ಇಲ್ಲಿ ಕಡಿಮೆ ಆಗಿದೆ. ಪ್ರೇಕ್ಷಕರೇ, ಕೇವಲ 1 ಅಂಕದ ಅಂತರ. 22-21. ವಾಟ್ ಅ ಮ್ಯಾಚ್. ಸಾಕಷ್ಟು ವೇಗದ ದಾಳಿ. ಈ ಬಾರಿ ವರುಣ್ Players don't argue. Wait for the decision. ಪ್ರೇಕ್ಷಕರು ಸಹಕರಿಸಿ, ಯಾವುದೇ ಗೊಂದಲಕ್ಕೆ ಒಳಗಾಗೋದು ಬೇಡ. Yes, 24-21 in favor of KNS. ದಾಳಿಯಲ್ಲಿ ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೆನಹಳ್ಳಿ, ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು. ಕೇಶವ ಸ್ಪೋರ್ಟ್ಸ್ ಕ್ಲಬ್ ಸ್ಥಾಪನೆಯಾಗಿ 100 ವರ್ಷಗಳನ್ನು ಪೂರೈಸಿದೆ. ಕೇಶವ ಸ್ಪೋರ್ಟ್ಸ್ ಕ್ಲಬ್ 100ರ ಸಂಭ್ರಮದಲ್ಲಿ ಕೇಶವ ಕ್ರೀಡಾ ಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅರ್ಕಲಗೂಡು ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಶ್ರೀಯುತ ಶ್ರೀಧರ್ ಗೌಡ್ರವರು ಆಗಮಿಸಿದ್ದಾರೆ. ಅವರಿಗೂ ಸಹ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ವತಿಯಿಂದ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ.
ಈ ಒಂದು ಕಾರ್ಯಕ್ರಮದ ವೀಕ್ಷಣೆಗೆ ಅರ್ಕಲ್ಗೂಡು ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಶ್ರೀಯುತ ಶ್ರೀಧರ್ ಗೌಡ್ರವರು ಆಗಮಿಸಿದರೆ ಅವರಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಶ್ರೀ ವಿನಾಯಕ ಶಾಮಿಯಾನ ತಂಡಕ್ಕೆ. ದಯವಿಟ್ಟು ವೇದಿಕೆಯಲ್ಲಿರುವಂತಹ ನಮ್ಮ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಸದಸ್ಯರಲ್ಲಿ ವಿನಂತಿ, ಅಲ್ಲಿ ಇನ್ನುಳಿದಿರುವಂತಹ ಮುಖ್ಯ ಅತಿಥಿಗಳು ಸಹ ಆಗಮಿಸ್ಲಿಕ್ಕಿದ್ದಾರೆ. ದಯವಿಟ್ಟು ವೇದಿಕೆಯನ್ನು ಒಂದು ಸ್ವಲ್ಪ ಕ್ಲಿಯರ್ ಮಾಡಬೇಕು, ಯಾರೂ ಅನ್ಯತಾ ಭಾವಿಸಬೇಡಿ. ದಯವಿಟ್ಟು ಪಂದ್ಯದ ವೀಕ್ಷಣೆಗೆ ಅತಿಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಪ್ಪತ್ತೈದು 25-22 ಇನ್ ಫೇವರ್ ಆಫ್ ಕಾಚೇನಹಳ್ಳಿ ನಾಗೇಂದ್ರ ಸತೀಶ್ ರವರ ತಂಡ. ಸೂಪರ್ ಟೆಕಲ್ ಆನ್ ಆಗಿದೆ ಇಬ್ಬರು ಆಟಗಾರ ನಡುವೆ. KNS ತಂಡದ ವರುಣ್ ಗೋಪಾಲ್ಪುರ ಈ ಬಾರಿ ಕಾದ್ ನೋಡೋಣ, ಡಬಲ್ ಆಂಕಲ್ ಹೋಲ್ಡ್ ಬಂತು. ಅದು ಜರ್ಕಿಂಗ್ ಅನ್ನ ಇಲ್ಲಿ ತೆಗೆದುಕೊಳ್ತಾ ಜಂಪಿಂಗ್ ಮುಖೇನ ಮಿಡ್ಲೇನ್ ಹತ್ತ ವರುಣ್ ದಾಪುಗಲನ್ನು ಹಾಕಿದ್ರು. ಆಲ್ಔಟ್ನ ಹೊಸ್ತಿಲಲ್ಲಿ ಶ್ರೀ ವಿನಾಯಕ ಶಾಮಿಯಾನ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡ. ಒಂದು ಹೊಂದಾಣಿಕೆ ಟ್ಯಾಕಲ್. ಕಾಚೇನಹಳ್ಳಿ ನಾಗೇಂದ್ರ ಸತೀಶ್ ರವರ ಪ್ರಾಯೋಜಕತ್ವದ ಉತ್ತರ ಕನ್ನಡ ತಂಡ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. 29-23 29-23 ಒಂದು ಲೋನ ಅಂಕ ಇಲ್ಲಿ ಉತ್ತರ ಕನ್ನಡಕ್ಕೆ ಲೀಡನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ರತನ್ ಭಟ್ಕಳ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ರೈಟ್ ರೈಡರ್ ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ. ಹ್ಯಾಂಡ್ ಟಚ್ಗೂ ಸಹ ಸಾಕಷ್ಟು ಹೋರಾಟವನ್ನು ನಡೆಸ್ಕೊಳ್ತಾ ಇದ್ರು. ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣ್ಬೋದು. ಹಲೋ, ರಾಯಲ್ಸ್ ತಂಡದ ಶಿವಕುಮಾರ್ ಪ್ರಚಾರಕರ ಬಳಿ ಬನ್ನಿ ಸರ್. ರಾಯಲ್ಸ್ ತಂಡದ ಶಿವಕುಮಾರ್. ಡೋ ಆರ್ ಡೈ, ಮಾಡು ಇಲ್ಲವೇ ಮಡಿದಾಳಿ. ಸೋಮು ಬನ್ನಿ ಬನ್ನಿ ಬನ್ನಿ, ಇಲ್ಲಿ 1 ನಿಮಿಷ ಬನ್ನಿ. ಎಸ್, ವರುಣ್ ಗೋಪಾಲ್ಪುರ ಅದ್ಭುತವಾದಂತಹ ಟ್ಯಾಕಲ್. ವೇಗದ ಆಟಕ್ಕೆ ಮುಂದಾಗಿರುವಂತಹ ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೇನಹಳ್ಳಿ. ಸ್ವಲ್ಪ ವಿರಾಮದ ನಂತರ ಮತ್ತೆ ಪಂದ್ಯ
ಮರುಪ್ರಾರಂಭವಾಗಿದೆ. ಎರಡು ಬಲಿಷ್ಠ ತಂಡಗಳು, ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ತಂಡ. ದಾಳಿಯಲ್ಲಿ ದೇವು KNS ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಶ್ರೀ ವಿನಾಯಕ ಶಾಮಯ್ಯನ ಅಂಕಣದಲ್ಲಿ ಸಾಕಷ್ಟು ವೇಗದ ದಾಳಿ, ರೋಲಿಂಗ್ ಕಿಕ್ ಅನ್ನು ಸಹ ಇಲ್ಲಿ ಕಾಣಬಹುದಾಗಿತ್ತು. ಆದರೆ ಯಾವುದೇ ಅಂಕಲದೆ ಎಂಟಿ ರೈಡೊಂದಿಗೆ ವಾಪಸ್ ಆದ್ರು. ಕೊನೆಯ 2 ನಿಮಿಷದ ಆಟದಲ್ಲೂ ಸಹ ಕೆಲವು ಸೆಕೆಂಡ್ಗಳು ಈಗಾಗಲೇ ಕಳೆದು ಹೋಗಿದೆ. ರತನ್ ಹಲೋ. ಮಿಡ್ಲೈನ್ ಅಕಾಡೆಮಿ ಮುಂಬೈ ವಿರುದ್ಧ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ತಂಡದ ನಾಯಕರೇ ಇದು ನಿಮಗೆ ಅಂತಿಮ ಕರೆ. ಆಟಗಾರರನ್ನು ಕಣಕ್ಕೆ ಕರೆತನ್ನಿ. ಮಿಡ್ಲೈನ್ ಅಕಾಡೆಮಿ ಮುಂಬೈ ವಿರುದ್ಧ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್, ಎರಡು ತಂಡದ ನಾಯಕರೇ, ಆಟಗಾರರನ್ನು ಕಣಕ್ಕೆ ಕರೆತನ್ನಿ. ಇದು ನಿಮಗೆ ಅಂತಿಮ ಕರೆ. ಕೊನೆಯ ಕ್ಷಣದಲ್ಲಿ KNS ತಂಡ 6 ಅಂಕದ ಮುನ್ನಡೆಯನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ದೇವು ಯುವ ಪ್ರತಿಭೆ, ಉತ್ತಮವಾದಂಥ ಟ್ಯಾಕಲ್ ಶ್ರೀ ವಿನಾಯಕ ಶಾಮಯ್ಯನ ಡಿ ಕಾಳಿನಳ್ಳಿ ತಂಡದ ಆಟಗಾರರಿಂದ. (31-26) in favor of KNS. ಈ ಪಂದ್ಯದಲ್ಲಿ ಕಾಚನಹಳ್ಳಿ ನಾಗೇಂದ್ರ ಸತೀಶ್ ರವರ ಪ್ರಾಯೋಜಕತ್ವದ ಉತ್ತರ ಕನ್ನಡ ಜಿಲ್ಲಾ ತಂಡ ವಿಜಯಶಾಲಿಯಾಗಿದೆ. ಉತ್ತಮ ಪ್ರದರ್ಶನ ನಡೆದಂತಹ ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೆನಹಳ್ಳಿ ಪ್ರಾಯೋಜಕತ್ವದ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡ ಉತ್ತಮವಾದಂಥ ಪ್ರದರ್ಶನ ನೀಡಿದರು. ಹಲೋ, ಇದೀಗ ಅರ್ಕಲಗೌಡ ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀಧರ್ ಗೌಡ್ರ ಸರ್ ಅವರಿಗೆ ಇದೀಗ MA ಗೋಪಾಲ ಸ್ವಾಮಿ ಅವರ ಅಮೃತ ಹಸ್ತದಲ್ಲಿ ಗೌರವದ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರಲಿದೆ. ಅರ್ಕಲಗೌಡ ಕಾಂಗ್ರೆಸ್ನ ಮುಖಂಡರು ಶ್ರೀಧರ ಗೌಡ ಸರ್ ಅವರು ವೇದಿಕೆಯಲ್ಲಿ ಗೌರವದ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಉತ್ತಮವಾದಂಥ ಕಾಂಗ್ರೆಸ್ ಮುಖಂಡರಾದಂತಹ, ಒಂದು ನಿಮಿಷ ಮ್ಯೂಸಿಕ್.